ಈ ವಿಡಿಯೋದಲ್ಲಿ ಡಬಲ್ ಕ್ರೋಶೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನು ತಗೊಂಡಿರೋದು ಮೀಡಿಯಮ್ ಸೈಜ್ ದಾರ ಮತ್ತು 5.25 mm ಕ್ರೋಶೆ ಹುಕ್. ಪ್ರಾರಂಭದಲ್ಲಿ ಹೀಗೆ ದಾರನ ಬೆರಳು ಸುತ್ತು 2 ಸತಿ ಸುತ್ತಕೊಂಡು ಹುಕ್ಕಿಂದ ಹಿಂದೆ ಇರೋ ದಾರನ ಮುಂದೆ ಕೆಳ್ಕೊಂಡು ಒಂದು ಗಂಟು ಮಾಡಿ ಮತ್ತು ಚೈನ್ ಸ್ಟಿಚ್ ಮಾಡಿ. ಬೇಸಿಕ್ ಚೈನ್ ಸ್ಟಿಚಸ್ ಹೇಗೆ ಮಾಡೋದು ಅನ್ನೋದನ್ನು ಇನ್ನೊಂದು ವಿಡಿಯೋಲಿ ನಾನು ತೋರಿಸಿದ್ದೀನಿ. ಒಂದು 20 ಚೈನ್ ಈ ಥರ ಮಾಡ್ಕೊಳ್ಳಿ. ಒಂದು ಸೀರೀಸ್ ಆಫ್ ಚೈನ್ ಸ್ಟಿಚಸ್ ಹೀಗೆ ಮಾಡಿದ್ಮೇಲೆ ಡಬಲ್ ಕ್ರೋಶೆ ಹೇಗೆ ಮಾಡೋದು ನೋಡೋಣ. ದಾರನ ಕ್ರೋಶೆ ಹುಕ್ಕಿಂದ ಹೀಗೆ ಸುತ್ತಕೊಳ್ಬೇಕು. ಸುತ್ತಕೊಂಡು ಹಾಗೆ ಇಟ್ಕೊಳ್ಬೇಕು. ಮತ್ತು ಫಸ್ಟ್ ಚೈನ್ ಒಳಗೆ ಹೀಗೆ ಹುಕ್ಕನ್ನು ತೂರಿಸಿ ಮತ್ತೆ ದಾರನ ಆ ಲೂಪಿಂದ ಹೊರಗೆ ತೆಗಿಬೇಕು. ಆಗ ನಿಮಗೆ ಕ್ರೋಶೆ ಹುಕ್ ಮೇಲೆ 3 ಲೂಪ್ಗಳು ಕಾಣಿಸುತ್ತವೆ. ಈ ದಾರನ ತಗೊಂಡು ಮೊದಲು 2 ಲೂಪ್ ಒಳಗಿಂದ ಹೊರಗೆ ತೆಗಿಬೇಕು. ಇವಾಗ 2 ಲೂಪ್ ಮಿಕ್ಕಿದೆ. ಇದ್ರ ಮೇಲೆ ಕ್ರೋಶೆ ಹುಕ್ ಮೇಲೆ ತಿರ್ಗಾ ದಾರನ ಹೀಗೆ ಸುತ್ತಕೊಂಡು ಹುಕ್ಕಿಂದ ಈ 2 ಲೂಪಿಂದ ಹೊರಗೆ ತೆಗಿಬೇಕು. ತಿರ್ಗಾ ಮಾಡೋಣ. ಹುಕ್ಕಿಂದ ದಾರನ ಹೀಗೆ ಸುತ್ತಕೊಳ್ಳಿ. ನೆಕ್ಸ್ಟ್ ಚೈನ್ ಒಳಗಿಂದ ಹುಕ್ಕನ್ನು ತೂರಿಸಿ ಮತ್ತೆ ದಾರನ ಹುಕ್ಕಿಂದ ಹೀಗೆ ಸುತ್ತಕೊಂಡು ಅಲ್ಲಿಂದ ಹೊರಗೆ ತೆಗಿರಿ. ಮತ್ತು ನಿಮಗೆ 3 ಲೂಪ್ ಆಗುತ್ತೆ ಇದ್ರ ಮೇಲೆ ಕ್ರೋಶೆ ಹುಕ್ ಮೇಲೆ. ಈ ದಾರನ ತಿರ್ಗಾ ಕ್ರೋಶೆ ಹುಕ್ಕಿಂದ ತಗೊಂಡು ಮೊದಲನೇ 2 ಲೂಪಿಂದ ಹೊರಗೆ ತೆಗಿರಿ. ಆವಾಗ ನಿಮಗೆ 2 ಲೂಪ್ ಆಗುತ್ತೆ ಇದ್ರ ಮೇಲೆ ಹುಕ್ ಮೇಲೆ. ತಿರ್ಗಾ ಹುಕ್ಕಿಂದ ದಾರನ ಸುತ್ತಕೊಂಡು ಆ 2 ಲೂಪಿಂದ ಹೊರಗೆ ಎಳಿಬೇಕು. ಸ್ವಲ್ಪ ನಿಧಾನವಾಗಿ ಜೆಂಟಲಾಗಿ ಮಾಡಬೇಕು, ಇಲ್ಲದಿದ್ದರೆ ಸ್ಟಿಚಸ್ ತುಂಬ ಟೈಟ್ ಆಗುತ್ತೆ. ನೆಕ್ಸ್ಟ್ ಲೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಮಾಡೋಣ. ದಾರನ ಹುಕ್ಕಿಂದ ಹೀಗೆ ಸುತ್ತಕೊಂಡು ನೆಕ್ಸ್ಟ್ ಚೈನ್ ಒಳಗಿಂದ ಹುಕ್ಕನ್ನು ಹೀಗೆ ತೂರಿಸಿ ದಾರನ ಮತ್ತೆ ಸುತ್ತಕೊಂಡು ಹುಕ್ಕಿಂದ ನೆಕ್ಸ್ಟ್ ಚೈನಿಂದ ಹೊರಗೆ ತೆಗಿರಿ. ಈಗ ನಿಮ್ಮ ಹುಕ್ ಮೇಲೆ 3 ಲೂಪ್ಗಳು ಇರುತ್ತವೆ. ಮತ್ತು ದಾರನ ಹುಕ್ಕಿಂದ ಹೀಗೆ ತಗೊಂಡು 2 ಲೂಪಿಂದ ಹೊರಗೆ ತೆಗಿ. ಆಗ ನಿಮಗೆ ಹುಕ್ ಮೇಲೆ 2 ಲೂಪ್ಗಳು ಕಾಣಿಸುತ್ತವೆ. ಮತ್ತು ದಾರನ ಹುಕ್ಕಿಂದ ತಗೊಂಡು ಆ 2 ಲೂಪಿಂದ ಹೊರಗೆ ತೆಗಿಬೇಕು. ತಿರ್ಗಾ ಮಾಡೋಣ. ಫಸ್ಟ್ ಸ್ಟೆಪ್ ಹುಕ್ ಸುತ್ತು ಹೀಗೆ ದಾರನ ಸುತ್ತಕೊಳ್ಳಿ. ಮತ್ತು ನೆಕ್ಸ್ಟ್ ಚೈನ್ ಒಳಗೆ ಹುಕ್ಕನ್ನು ತೂರಿಸಿ ಮತ್ತು ದಾರನ ಆ ನೆಕ್ಸ್ಟ್ ಚೈನಿಂದ ಹೊರಗೆ ಎಳ್ಕೊಳ್ಳಿ. ಆಮೇಲೆ ನಿಮಗೆ 3 ಲೂಪ್ಗಳು ಕಾಣಿಸ್ತವೆ ಹುಕ್ ಮೇಲೆ. ಮತ್ತೆ ದಾರನ ಹೀಗೆ ಹುಕ್ಕಲ್ಲಿ ತಗೊಂಡು 2 ಲೂಪ್ ಒಳಗಿಂದ ಮೆಲ್ಲಗೆ ಹೊರಗೆ ತೆಗಿಬೇಕು. ಅದಾದಮೇಲೆ 2 ಲೂಪ್ಗಳು ಕಾಣಿಸ್ತವೆ. ಮತ್ತು ದಾರನ ಹೀಗೆ ಹುಕ್ಕಿಂದ ಸುತ್ತಕೊಂಡು 2 ಲೂಪಿಂದ ಹೊರಗೆ ತೆಗಿಬೇಕು. ಇದು ಡಬಲ್ ಕ್ರೋಶೆ. ಲಾಸ್ಟಲ್ಲಿ 2 ಚೈನ್ಗಳಿವೆ. ಸೇಮ್ ಪ್ರೊಸೀಜರ್, ಅದೇ ಮೆಥಡ್ ಫಾಲೋ ಮಾಡಬೇಕು. ಹುಕ್ಕನ್ನು ದಾರದಲ್ಲಿ ಸುತ್ತಕೊಂಡು ಫಸ್ಟ್ ನೆಕ್ಸ್ಟ್ ಚೈನ್ ಒಳಗೆ ಹೀಗೆ ತೂರಿಸಿ ದಾರನ ಮತ್ತೆ ನಿಮ್ಮ ಕಡೆ ಎಳ್ಕೊಂಡು 3 ಲೂಪ್ ಮಾಡಿ ಮತ್ತೆ ದಾರನ ಹೀಗೆ ಹುಕ್ಕಿಂದ ಸುತ್ತಕೊಂಡು 2 ಲೂಪಿಂದ ಹೊರಗೆ ತೆಗೆದು ಮತ್ತೆ ದಾರನ ಸುತ್ತಕೊಂಡು ಲಾಸ್ಟ್ 2 ಲೂಪಿಂದ ಹೊರಗೆ ತೆಗಿಬೇಕು. ಆವಾಗ ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಲಾಸ್ಟ್ ಒನ್.
ಇದು ನಿಮ್ಮ ಡಬಲ್ ಕ್ರೋಶೆ ಬೇಸ್. ಇವಾಗ ಇದರಿಂದ ನೀವು ಪರ್ಸ್ ಆಗಲಿ, ಬ್ಯಾಗ್ ಆಗಲಿ, ಶಾಲ್ ಆಗಲಿ ಏನಾದ್ರು ತಯಾರು ಮಾಡ್ಬೋದು. ಬರೀ ಡಬಲ್ ಕ್ರೋಶೆನೇ ಉಪಯೋಗಿಸಿ ಫುಲ್ಲು ಬೇಬಿ ಬ್ಲ್ಯಾಂಕೆಟ್ ಮಾಡ್ಬೋದು.